ಹಾಗೆ ನಮ್ಮಮ್ಮ ಜಿಯಾ ಸೀಡ್ಸ್ನ ಬುಕ್ ಮಾಡು ಅಂತ ಹೇಳ್ತಾ ಇದ್ರು. ಸೊ ನಾನು ಅದನ್ನು ಅಮೆಝಾನಲ್ಲಿ ಬುಕ್ ಮಾಡಿದ್ದೆ. ಅದು ಇವತ್ತು ಬಂತು. ಸೊ ಅನ್ಬಾಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ನಾವು ಒಟ್ಟು 2 ಜಿಯಾ ಸೀಡ್ಸ್ನ ಬುಕ್ ಮಾಡಿದ್ವಿ. ನಮ್ಮಮ್ಮ ನೈಟ್ ಜಿಯಾ ಸೀಡ್ಸ್ನ ನೀರಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಅದನ್ನು ಖಾಲಿ ಹೊಟ್ಟೆಲಿ ಕುಡಿತಾರೆ, ವಿಚ್ ಈಸ್ ವೆರಿ ಹೆಲ್ದಿ. ಆ್ಯಂಡ್ ನಂದು ಫೇಸ್ ವಾಶ್ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ನಾನೊಂದು ಫೇಸ್ ವಾಶ್ ಕೂಡ. ಸೊ ಇದೆಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಕಾಲ್ ಮಾಡಿದ್ರು ಮನೆಗೆ ಬಾ ಅಂತ ಹೇಳಿ. ಅವ್ರ ಮನೆಗೆ ಹೋಗಿದ್ದೆ. ಸೊ ಅವರು ಬಿಸಿ ಬಿಸಿಯಾಗಿ ಉದ್ದಿನೋಡೆ ಮಾಡ್ತಾಯಿದ್ರು. ಉದ್ದಿನೋಡೆ ತಿನ್ಕೊಂಡು ಜೊತೆಗೆ ಟೀ ಕೊಟ್ಟರು. ಟೀ ಕುಡ್ಕೊಂಡು ಅಲ್ಲಿ ಮಾಣಿಕ್ಯ ಮೂವಿ ಬರ್ತಾಯಿತ್ತು. ಮಾಣಿಕ್ಯ ಮೂವಿ ನೋಡಿಕೊಂಡು ಈವ್ನಿಂಗ್ ಹೊರಡೋಣ ಮನೆಗೆ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಮಳೆ ಸಿಕ್ಕಾಬಟ್ಟೆ ಜೋರಾಗೋಯ್ತು. ಎಷ್ಟು ಜೋರಾಯಿತು ಅಂತಂದರೆ ಮಳೆನೇ ನಿಲ್ತಾ ಇರಲಿಲ್ಲ. ನೋಡಿ ನನ್ನ ಗಾಡಿ ಒಂದೇ ನೆನೀತಾ ಇದೆ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಅಲ್ಲಿ ಪಾನಿಪುರಿ ಅಂಗಡಿ ಇತ್ತು. ನಾನು ಮತ್ತು ನನ್ನ ಫ್ರೆಂಡ್ ಹೋಗಿ ಪಾನಿಪುರಿ ತೊಗೊಂಡ್ವಿ. ನಾನು ಮಸಾಲೆ ಪುರಿ ತೊಗೊಂಡೆ, ನನ್ನ ಫ್ರೆಂಡು ಪಾನಿಪುರಿ ತೊಗೊಂಡ್ಳು. ಸೊ ಇಬ್ಬರೂ ಪಾನಿಪುರಿ ಮಸಾಲೆ ಪುರಿ ತಿನ್ಕೊಂಡು ಹೊರಡೋಣ ಅಂತ ನೋಡಿದ್ವಿ. ಬಟ್ ಮಳೆ ಸ್ಟಾಪೇ ಆಗಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ಗಾಡಿನ ಅಲ್ಲೇ ನಿಲ್ಲಿಸಿ ನಾವು ಆಟೋದಲ್ಲಿ ಬಂದ್ವಿ. ಅವಳು ನನ್ನ ಮನೆಗೆ ಬಿಟ್ಟು ಅವಳು ಮತ್ತೆ ಅವಳ ಮನೆಗೆ ಹೊರಟ್ಲು.